ಇನ್ನು ಜಗತ್ತಲ್ಲಿ ಲಾಕ್ಡೌನ್ ಪರಿಸ್ಥಿತಿ ಸೃಷ್ಟಿಯಾಗುತ್ತಾ ಅನ್ನುವಂತಹ ಅನುಮಾನ. ಇಂಧನ ಗ್ಯಾಸ್ ಬಳಕೆ ಕಡಿತಕ್ಕೆ ಐಇಎ ಶಿಫಾರಸನ್ನು ಮಾಡಿದೆ. ಇಂಧನ ಬಳಕೆಯನ್ನ ಕಡಿಮೆ ಮಾಡುವುದಕ್ಕೆ ಹೆದ್ದಾರಿ ವೇಗ ಮಿತಿಯನ್ನ ಗಂಟೆಗೆ ಕನಿಷ್ಠ 10 ಕಿಲೋಮೀಟರ್ ಕಡಿಮೆ ಮಾಡಿದೆ. ಪೆಟ್ರೋಲ್ ಡೀಸೆಲ್ ಬೇಡಿಕೆ ಕಡಿಮೆ ಮಾಡುವುದಕ್ಕೆ ಸಾರ್ವಜನಿಕ ಸಾರಿಗೆಯನ್ನ ಪ್ರೋತ್ಸಾಹಿಸಲಾಗ್ತಾ ಇದೆ. ದೊಡ್ಡ ನಗರಗಳಲ್ಲಿ ಸಮ ಬೆಸ ಮಾದರಿಯಲ್ಲಿ ಕಾರುಗಳ ಸಂಚಾರವನ್ನ ಮಿತಿಗೊಳಿಸಲಾಗಿದೆ. ನೋಡಿ, ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಶಿಫಾರಸು ಮಾಡಿರುವುದು ಕಾರುಗಳಲ್ಲಿ ಶೇರಿಂಗ್ ಮೂಲಕ ಪ್ರಯಾಣ ಮಾಡೋದನ್ನ ಹೆಚ್ಚಿಸಿ ಅಂತ ಶಿಫಾರಸು ಮಾಡಿದೆ. ಲೋಡ್ ಆಪ್ಟಿಮೈಸೇಷನ್ ಮತ್ತು ವಾಹನ ನಿರ್ವಹಣೆಯ ಮೂಲಕ ವಾಣಿಜ್ಯ ವಾಹನಗಳಿಗೆ ಪರಿಣಾಮಕಾರಿ ಚಾಲನೆ ಪ್ರೋತ್ಸಾಹಿಸಿ. ಅಡುಗೆಯಂತಹ ಅಗತ್ಯಗಳಿಗೆ ಮಾತ್ರ ಎಲ್ಪಿಜಿಯನ್ನು ಬಳಸಿ. ಸಾರಿಗೆ ಇತರೆ ಕೆಲಸಗಳಿಗೆ ಎಲ್ಪಿಜಿ ಬಳಕೆ ಬೇಡ ಎಂದಿದೆ. ಸಾಧ್ಯವಾದಾಗಲೆಲ್ಲ ವಿಮಾನ ಪ್ರಯಾಣವನ್ನ ತಪ್ಪಿಸಿ ಎನ್ನುವುದು ಈ ಶಿಫಾರಸ್ನಲ್ಲಿ ಉಲ್ಲೇಖವಾಗಿರುವುದು. ಎಲ್ಪಿಜಿ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋದಕ್ಕೆ ಕರೆಂಟ್ ಸ್ಟವ್ ಮತ್ತು ಇತರೆ ಆಯ್ಕೆಗಳನ್ನು ಪ್ರೋತ್ಸಾಹಿಸಿ. ಕೈಗಾರಿಕೆಗಳಲ್ಲಿ ಎಲ್ಪಿಜಿ ಬಳಕೆ ಬದಲಿಗೆ ನೈಸರ್ಗಿಕ ಅನಿಲ, ಬ್ಯೂಟೇನ್, ಪ್ರೋಪೇನ್, ಈಥೇನ್ ಇತರೆ ಅನಿಲಗಳ ಬಳಕೆಯನ್ನ ಹೆಚ್ಚಿಸಿ ಅಂತ ಹೇಳಿ ಶಿಫಾರಸನ್ನು ಮಾಡಿದೆ. ಇನ್ನು ಜಗತ್ತಲ್ಲಿ ಲಾಕ್ಡೌನ್ ಪರಿಸ್ಥಿತಿ ಸೃಷ್ಟಿಯಾಗುತ್ತಾ ಅನ್ನುವಂತಹ ಅನುಮಾನ. ಇಂಧನ ಗ್ಯಾಸ್ ಬಳಕೆ ಕಡಿತಕ್ಕೆ ಐಇಎ ಶಿಫಾರಸನ್ನು ಮಾಡಿದೆ. ಇಂಧನ ಬಳಕೆಯನ್ನ ಕಡಿಮೆ ಮಾಡುವುದಕ್ಕೆ ಹೆದ್ದಾರಿ ವೇಗ ಮಿತಿಯನ್ನ ಗಂಟೆಗೆ ಕನಿಷ್ಠ 10 ಕಿಲೋಮೀಟರ್ ಕಡಿಮೆ ಮಾಡಿದೆ. ಪೆಟ್ರೋಲ್ ಡೀಸೆಲ್ ಬೇಡಿಕೆ ಕಡಿಮೆ ಮಾಡುವುದಕ್ಕೆ ಸಾರ್ವಜನಿಕ ಸಾರಿಗೆಯನ್ನ ಪ್ರೋತ್ಸಾಹಿಸಲಾಗ್ತಾ ಇದೆ. ದೊಡ್ಡ ನಗರಗಳಲ್ಲಿ ಸಮ ಬೆಸ ಮಾದರಿಯಲ್ಲಿ ಕಾರುಗಳ ಸಂಚಾರವನ್ನ ಮಿತಿಗೊಳಿಸಲಾಗಿದೆ. ನೋಡಿ, ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಶಿಫಾರಸು ಮಾಡಿರುವುದು ಕಾರುಗಳಲ್ಲಿ ಶೇರಿಂಗ್ ಮೂಲಕ ಪ್ರಯಾಣ ಮಾಡೋದನ್ನ ಹೆಚ್ಚಿಸಿ ಅಂತ ಶಿಫಾರಸು ಮಾಡಿದೆ. ಲೋಡ್ ಆಪ್ಟಿಮೈಸೇಷನ್ ಮತ್ತು ವಾಹನ ನಿರ್ವಹಣೆಯ ಮೂಲಕ ವಾಣಿಜ್ಯ ವಾಹನಗಳಿಗೆ ಪರಿಣಾಮಕಾರಿ ಚಾಲನೆ ಪ್ರೋತ್ಸಾಹಿಸಿ. ಅಡುಗೆಯಂತಹ ಅಗತ್ಯಗಳಿಗೆ ಮಾತ್ರ ಎಲ್ಪಿಜಿಯನ್ನು ಬಳಸಿ. ಸಾರಿಗೆ ಇತರೆ ಕೆಲಸಗಳಿಗೆ ಎಲ್ಪಿಜಿ ಬಳಕೆ ಬೇಡ ಎಂದಿದೆ. ಸಾಧ್ಯವಾದಾಗಲೆಲ್ಲ ವಿಮಾನ ಪ್ರಯಾಣವನ್ನ ತಪ್ಪಿಸಿ ಎನ್ನುವುದು ಈ ಶಿಫಾರಸ್ನಲ್ಲಿ ಉಲ್ಲೇಖವಾಗಿರುವುದು. ಎಲ್ಪಿಜಿ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋದಕ್ಕೆ ಕರೆಂಟ್ ಸ್ಟವ್ ಮತ್ತು ಇತರೆ ಆಯ್ಕೆಗಳನ್ನು ಪ್ರೋತ್ಸಾಹಿಸಿ. ಕೈಗಾರಿಕೆಗಳಲ್ಲಿ ಎಲ್ಪಿಜಿ ಬಳಕೆ ಬದಲಿಗೆ ನೈಸರ್ಗಿಕ ಅನಿಲ, ಬ್ಯೂಟೇನ್, ಪ್ರೋಪೇನ್, ಈಥೇನ್ ಇತರೆ ಅನಿಲಗಳ ಬಳಕೆಯನ್ನ ಹೆಚ್ಚಿಸಿ ಅಂತ ಹೇಳಿ ಶಿಫಾರಸನ್ನು ಮಾಡಿದೆ.